ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಕಾರ್ಯಾಚರಣೆ ಚುರುಕಾಗಿದೆ. ಇವತ್ತು ಪಾಯಿಂಟ್ 13 ರಲ್ಲಿ ಶೋಧ ಕಾರ್ಯ ಮುಂದುವರಿಯಲಿದೆ. ನೆನೆ ಜಿಪಿಆರ್ ಸ್ಕ್ಯಾನ್ನಲ್ಲಿ ಅವಶೇಷಗಳ ಕುರುಹು ಯಾವುದು ಕೂಡ ಪತ್ತೆಯಾಗಿಲ್ಲ. ಜಿಪಿಆರ್ನಲ್ಲಿ ಅಸ್ಪಷ್ಟ ಚಿತ್ರಣ ಕಂಡು ಬಂದಿದೆ. ಹೀಗಾಗಿ ಸಂಶಯ ಇದೆ. ಸಂಶಯ ಇರೋ ಜಾಗದಲ್ಲಿ ಮಣ್ಣು ಅಗೆಯೋದಕ್ಕೆ ಮುಂದಾಗಿದ್ದಾರೆ. ಈಗ ಅಗೆದಿರುವಂತಹ ಸ್ಥಳಕ್ಕೆ ತಾಗಿಕೊಂಡಿರುವಂತಹ ಜಾಗದಲ್ಲಿ ಇವತ್ತು ಮತ್ತೆ ಅಗೆಯೋದಕ್ಕೆ ಮುಂದಾಗ್ತಾರೆ. 15 ಅಡಿಗಿಂತ ಹೆಚ್ಚು ಅಗೆದರೂ ಕೂಡ ಇದುವರೆಗೂ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಇಂದು ಅವಶೇಷ ಪತ್ತೆಯಾಗದಿದ್ರೆ ಶೋಧ ಕಾರ್ಯವನ್ನು ಸ್ಥಗಿತಗೊಳಿಸೋ ಸಾಧ್ಯತೆ ಇದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ತಂತ್ರಜ್ಞಾನ ಬಳಸಬೇಕು ಅನ್ನೋ ಬೇಡಿಕೆ ಇತ್ತು. ಅದನ್ನು ತರಿಸಲಾಯಿತು. ಆ ಮೂಲಕ ಕೂಡ ಅಲ್ಲಿ ಚೆಕ್ ಮಾಡಲಾಗಿದೆ. ಆದರೆ ಸ್ಪಷ್ಟವಾಗಿ ಅದರಲ್ಲಿ ಏನು ಗೊತ್ತಾಗಿಲ್ಲ ಅನ್ನೋದು ಮಾಹಿತಿ. ಅಸ್ಪಷ್ಟ ಚಿತ್ರಣ ಕಂಡು ಬಂದಿದೆ. ಹೀಗಾಗಿ ಆ ಜಾಗದಲ್ಲೂ ಕೂಡ ಭೂಮಿಯನ್ನು ಅಗೆದಿದ್ದಾರೆ. ಆದರೆ ಅಲ್ಲೂ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಅದೇ ಜಾಗಕ್ಕೆ ಹೊಂದಿಕೊಂಡಂತಿರುವಂಥ ಮತ್ತೊಂದು ಜಾಗದಲ್ಲಿ ಇವತ್ತು ಮತ್ತೆ ಭೂಮಿ ಅಗೆದು ಅಲ್ಲಿ ಅವಶೇಷಗಳು, ಕುರುಹುಗಳು, ಕಳೆಬರ, ಅಸ್ಥಿಪಂಜರ ಏನಾದರೂ ಇದೆಯಾ ಅನ್ನುವ ಪತ್ತೆ ಮಾಡೋ ಕಾರ್ಯಾಚರಣೆ ನಡೆಯುತ್ತೆ. ಸುಮಾರು ಒಂದು 15-18 ಅಡಿ ಆಳಕ್ಕೆ ಹೋದರೂ ಕೂಡ ಏನೂ ಸಿಗಲಿಲ್ಲ ಅಂದರೆ ಬಹುಶಃ ಸ್ಥಗಿತಗೊಳಿಸ್ತಾರೆ ಕಾರ್ಯಾಚರಣೆಯನ್ನು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಜಿಪಿಆರ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಾಯಿತು. ಹಾಗಾಗಿಯೂ ಎಷ್ಟು ಅಡಿ ಆಳಕ್ಕೆ ಹೋದರೂ ಇನ್ನೂ ಏನು ಪತ್ತೆ ಆಗಿಲ್ಲ. ಪಾಯಿಂಟ್ ನಂಬರ್ 13 ಇವತ್ತು ಕಾರ್ಯಾಚರಣೆ ಹೇಗೆ? ಒಂದು ವೇಳೆ ಇವತ್ತು ಪತ್ತೆಯಾಗಲಿಲ್ಲ ಅಂದರೆ ಯಾವ ನಿರ್ಧಾರಕ್ಕೆ ಬರ್ತಾರೆ? ವಿಜಯ್, ದೂರುದಾರ ತೋರಿಸಿದಂತಹ ಎಲ್ಲ ನೀಡಿದಂತಹ ದೂರು ಆಗ್ಬೋದು ಅಥವಾ ಆತ ತೋರಿಸಿದಂತಹ ಜಾಗಗಳು ಪ್ರತಿಯೊಂದರಲ್ಲೂ SIT ಸ್ಥಳ ಪರಿಶೋಧನೆ ನಡೆಸಿದೆ. 16 ಸ್ಪಾಟ್ಗಳಲ್ಲೂ ಕೂಡ ಈ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. 13 ಉಳಿದಿತ್ತು, ಬಾಕಿ ಉಳಿದಿತ್ತು. ಅದನ್ನ GPR ಅಂದ್ರೆ ಇದು ತುಂಬಾ ಆ ಜಾಗ ತುಂಬಾ ದೊಡ್ಡದಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಅದರ ವಿಸ್ತೀರ್ಣ ಚೂರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅದನ್ನ GPR ಮೂಲಕ ಸ್ಥಳ ಪರಿಶೋಧನೆಗೆ SIT ಮುಂದಾಗಿತ್ತು. ಅದಕ್ಕೆ GPR ಮೌಂಟೆಡ್ ರಡಾರ್ ಕೂಡ ಬಂದ ನಂತರ ಅದನ್ನ ಉಪಯೋಗಿಸಿ ಅಲ್ಲಿರುವಂತಹ ಜಾಗವನ್ನ ಅಂದ್ರೆ ಭೂಮಿ ಅಡಿಗಿರುವಂತಹ ಅದೆಲ್ಲ ಸ್ಕ್ಯಾನ್ ಮಾಡಲಾಗಿದೆ. ಆದ್ರೆ ಅಸ್ಪಷ್ಟ ಚಿತ್ರ ಸಿಕ್ಕಿದ ಹಿನ್ನೆಲೆಯಲ್ಲಿ ಮತ್ತೆ ಅದರ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನಾದ್ರೂ ಸಂಶಯಗಳು ಅಥವಾ ಪ್ರಶ್ನೆಗಳು ಮೂಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಮತ್ತೆ ಸ್ಥಳ ಪರಿಶೋಧನೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಜಾಗವನ್ನ ಅಗೆದು ಅಲ್ಲಿ ಈಗಾಗಲೇ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ನಿನ್ನೆ ಮಧ್ಯಾಹ್ನದಿಂದ ಸಂಜೆಯವರೆಗೆ ಸರಿಸುಮಾರು ಒಂದು 16 ಫೀಟ್ ಅಷ್ಟು ಭೂಮಿಯನ್ನ ಅಗೆದು ಅಲ್ಲಿ ಆಳಕ್ಕೆ ಅಗೆದು ಅಲ್ಲಿ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಅಷ್ಟು ಅಗೆದರೂ ಕೂಡ ಯಾವುದೇ ಒಂದು ಕಳೆಬರ ಅಥವಾ ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿಲ್ಲ. ಆದರೆ ದೂರುದಾರ ಹೇಳಿದ್ದು ನಾನು ಅಲ್ಲಿ 2ಕ್ಕೂ ಹೆಚ್ಚು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಈವರೆಗೂ ಆ ತರದ ಯಾವುದೇ ಕುರುಹುಗಳಾಗ್ಲಿ ಅಥವಾ ಯಾವುದೇ ಅಸ್ಥಿಪಂಜರದ ಆಗ್ಲಿ ಸಿಕ್ಕಿಲ್ಲ. ಆದ್ರೆ ಈ ಹಿನ್ನೆಲೆಯಲ್ಲಿ ಈಗ ಇವತ್ತು ಕೂಡ ಅಂದ್ರೆ ಒಂದು ಭಾಗಕ್ಕೆ ಆ ಮಣ್ಣನ್ನ ತೆಗೆದು ಅಗೆಯಲಾಗಿತ್ತು. ಈಗ ಅದಕ್ಕೆ ತಾಕಿಕೊಂಡಿರುವಂತ ಇನ್ನಷ್ಟು ಚೂರು ಜಾಗಗಳು ಉಳ್ಕೊಂಡಿದ್ದಾವೆ. ಆ ಸ್ಥಳದಲ್ಲಿ ಕೂಡ ಇವತ್ತು JCB ಮೂಲಕ ಹಾಗೇನೆ ಕಾರ್ಮಿಕರ ಮೂಲಕ ಅಲ್ಲಿ ಸ್ಥಳ ಪರಿಶೋಧನೆ ನಡೆಯುತ್ತೆ. ಮಣ್ಣು ತೆಗೆದು ಮತ್ತೆ ಅಲ್ಲಿ ಒಳಗೆ ಏನಾದರೂ ಕುರುಹುಗಳು ಸಿಗುತ್ತೆ ಅನ್ನೋ ಪತ್ತೆ ಮಾಡಲಿಕ್ಕೆ ಈಗಾಗಲೇ SIT ಎಲ್ಲ ಸಿದ್ಧತೆಯನ್ನ ಮಾಡಿರುವಂಥದ್ದು. ಆದ್ರೆ ನಿನ್ನೆ ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಹಿಂಟನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಸ್ಪಾಟ್ ನಂಬರ್ 13 ಏನೂ ಕುರುಹುಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಅಲ್ಲಿಯೇ ಮುಗಿಸ್ತೀವಿ, ಅದನ್ನ ಸ್ಥಗಿತ ಮಾಡ್ತೀವಿ ಅನ್ನೋದನ್ನ ಒಂದು ಹಿಂಟನ್ನ ಕೊಟ್ಟಿದ್ದಾರೆ. ಅದನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅದರ ಬಗ್ಗೆ ತೀರ್ಮಾನ ತಗೋತೀವಿ ಅನ್ನೋದನ್ನ ಈಗಾಗಲೇ ಹೇಳಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಕಿರಣ್. ನಿನ್ನೆ ಸಂಪೂರ್ಣ ಕಾರ್ಯಾಚರಣೆ ನಡೆದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಆತ ತೋರಿಸಿರುವಂತಹ ಜಾಗದಲ್ಲಿ ಮತ್ತೆ 15 ಅಡಿ ಆಳದವರೆಗೂ ಕೂಡ ಮಣ್ಣನ್ನು ಅಗೆದು ಹುಡುಕಾಟ ನಡೆಸೋದಕ್ಕೆ ಅಧಿಕಾರಿಗಳು ಜೊತೆಗೆ ಆ ಸಿಬ್ಬಂದಿಯ ತಂಡ ಮುಂದಾಗುತ್ತೆ. ಹಾಗಾಗಿಯೂ ಕೂಡ ಏನು ಪತ್ತೆಯಾಗಿಲ್ಲ ಅಂತ ಆದರೆ ಅಲ್ಲಿಂದ ಮುಂದಕ್ಕೆ ಇನ್ನು ಅಗೆತ ಮುಂದುವರಿಸೋದಕ್ಕೆ ಅರ್ಥ ಇರೋದಿಲ್ಲ. ಯಾಕಂದರೆ ಈಗಾಗಲೇ GPR ತಂತ್ರಜ್ಞಾನ ಬಳಸಲಾಗಿದೆ. ಎಲ್ಲಿ ಅಸ್ಪಷ್ಟ ಚಿತ್ರಣ ಅಥವಾ ಎಲ್ಲಿ ಸಂದೇಹ ಇತ್ತು ಆ ಸ್ಥಳದಲ್ಲಿ ಸುಮಾರು 15 ಅಡಿವರೆಗೂ ಕೂಡ ಮಣ್ಣನ್ನು ಅಗೆದು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸಿರೋದು, ಶೋಧ ಕಾರ್ಯ ಆಗಿದೆ. ಹಾಗಾಗಿಯೂ ಪತ್ತೆಯಾಗಿಲ್ಲ ಅಂದರೆ ಇವತ್ತು ಅದಕ್ಕೆ ಹೊಂದಿಕೊಂಡಿರುವ ಮತ್ತೊಂದು ಜಾಗದಲ್ಲೂ ಯಥಾವತ್ ಅದೇ ಮಾದರಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ. ಹಾಗಾಗಿಯೂ ಏನು ಪತ್ತೆಯಾಗಲಿಲ್ಲ ಅಂತಾದಾಗ ಅಲ್ಲಿಗೆ ಸ್ಪಾಟ್ ನಂಬರ್ 13 ಅದರ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಮುಂದುವರಿಬಹುದು. ಯಾಕಂದರೆ
ಈ ಸ್ಪಾಟ್ ನಂಬರ್ 13 ಉಳಿದ ಎಲ್ಲ ಪಾಯಿಂಟ್ಗಳಿಗಿಂತಲೂ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಆ ಸ್ಥಳದಲ್ಲಿ ಈ ರೀತಿ ಕಾರ್ಯಾಚರಣೆ ನಡೆಸೋದು ಕಷ್ಟ ಅನ್ನೋ ಕಾರಣಕ್ಕಾಗಿಯೇ GPR ತಂತ್ರಜ್ಞಾನವನ್ನು ಅಲ್ಲಿ ಬಳಸ್ಕೊಳ್ಬೇಕು ಅನ್ನುವಂಥ ಡಿಮ್ಯಾಂಡ್ ಇತ್ತು. ಅದಕ್ಕೂ ಕೂಡ SIT ಮನವಿ ಮಾಡಿ ಅದ ಪರ್ಮಿಟ್ ತಗೊಂಡು GPR ತಂತ್ರಜ್ಞಾನವನ್ನು ಆ ಸ್ಥಳಕ್ಕೆ ಬಳಕೆ ಮಾಡಿದ್ದಾರೆ. ಅದರ ಜೊತೆಗೆ ಈ ಥರ JCBಗಳ ಸಹಾಯದಿಂದ ಮಣ್ಣನ್ನು ಅಗೆದು 15 ಅಡಿಗಳವರೆಗೆ ಹುಡುಕಾಟ ನಡೆಸಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಅಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬರಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.